ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾವ ರೀತಿ ಅಂಬ್ರೆಲಾ ಫ್ರಾಕ್ನ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸ್ಟಿಚಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಕಟಿಂಗು ಸ್ಟಿಚಿಂಗು ಅಂತಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಕಟಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬಂದು 3 ಮೀಟ್ರ್ ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. 1-2 ಮೀಟ್ರ್ ಆಗುವಷ್ಟು ಬಟ್ಟೆನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿಯಾಗಿ ನಾನು ಮಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಬಟ್ಟೆ ಒಳಗೆ ಮೇಲ್ಗಡೆ ಪಾರ್ಟ್ಸ್ನ ಕಟಿಂಗ್ ಮಾಡ್ಕೋಬೇಕಂತ ಹೇಳಿ ಇವಾಗ ಮೊದಲಿಗೆ ರೆಡಿ ಒಂದು ಏನು ಫ್ರಾಕ್ ಇತ್ತಲ್ಲ ಅದನ್ನ ತೊಗೊಂಡು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಸೊಂಟದ ಸುತ್ತಳತೆ ಎಷ್ಟಿದೆ ಅಂಥೇಳಿ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ 15.5 ಇಂಚ್ ಐತಿ. ಸೊ ನಾವು ಫೋಲ್ಡಿಂಗ್ ಮಾಡಿ ಅರ್ಧ ಎಷ್ಟು ಬರುತ್ತಲ್ಲ ಅಷ್ಟು ನಾವು ಸೊಂಟದ ಸುತ್ತಳತೆಯನ್ನು ತೊಗೋಬೇಕಾಗತ್ತೆ. ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೋತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚನ್ನು ಅಥವಾ 2 ಇಂಚನ್ನು ಆ್ಯಡ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡಿ ಅರ್ಧನ ತೊಗೋಬೇಕು. ಇವಾಗ ಕರೆಕ್ಟಾಗಿ ನಾನು ಒಂದು 8 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ. ರೆಡಿ ಬಂದು 15 ಇಂಚು. ನೀವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ಎಕ್ಸ್ಟ್ರಾ ತೊಗೋತಿರಲ್ಲ ಅದನ್ನು ಫೋಲ್ಡ್ ಮಾಡಿ ಅರ್ಧನ ಮಾರ್ಕ್ ಹಾಕಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಾನು ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಲ್ಲ, ನಾನು ಈ ಒಂದು ರೆಡಿ ಫ್ರಾಕ್ಗಿಂತನೂ ಒಂದು ಸ್ವಲ್ಪ ನಾನು ಜಾಸ್ತಿ ಲೆಂತ್ ಇಡಬೇಕು ಅಂದ್ಕೊಂಡಿದ್ನಿ. ಹೀಗಾಗಿ ಇದು ಲೈನಿಂಗ್ ಒಂದು ಸ್ವಲ್ಪ ನಾನು ಶಾರ್ಟಾಗಿ ಕಟ್ ಮಾಡ್ತೀನಿ ಮತ್ತು ಫ್ಯಾಬ್ರಿಕ್ ಏನೈತಲ್ಲ ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ತೀನಿ. ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ಅರ್ಥ ಆಗ್ತೈತಿ. ಸೊ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಷ್ಟು ಲೆಂತ್ ಇದೆ ಇಲ್ಲ, ನಾನು ಎಲ್ಲ ಸೈಡನ್ನು ಅಷ್ಟೇ ಲೆಂತ್ ಇಟ್ಕೊಂಡು ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಲೈನಿಂಗ್ನ ಕಟ್ ಮಾಡಿ ನಂತರ ಫ್ಯಾಬ್ರಿಕ್ನ ಕಟ್ ಮಾಡ್ತಾನೆ. ಸೊ ಇವಾಗ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಸೊ ಈ ರೀತಿಯಾಗಿ ನಾನು ಫ್ಯಾಬ್ರಿಕ್ನ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಇದು ಸೊಂಟ ಸುತ್ತಳತೆ ಒಂದು ಸ್ವಲ್ಪ ಜಾಸ್ತಿನೇ ಐತಿ. ನಾನು ರೆಡಿ ಒಂದು ಫ್ರಾಕ್ ಎಷ್ಟೈತಲ್ಲ ಆ ಮೆಜರ್ಮೆಂಟ್ ಪ್ರಕಾರನ ಕಟ್ ಮಾಡೀನಿ. ನಿಮ್ಮದು ನೀವು ಕಟ್ ಮಾಡಿರ್ತಕ್ಕಂಥ ಒಂದು ಏನು ಮೆಜರ್ಮೆಂಟ್ ಇರುತ್ತಲ್ಲ ಕಡಿಮೆ ಸೊಂಟದ ಸುತ್ತಳತೆ ಇತ್ತು ಅಂತಂದರೆ ಕಡಿಮೆ ತೊಗೊಂಡು ನೀವು ಕಟಿಂಗ್ನ ಮಾಡ್ಬೋದು. ಇವಾಗ ನಾನು ಓಲ್ಡ್ ಸಾರಿ ಏನೈತಲ್ಲ ಅದನ್ನ ತೊಗೊಂಡು ಇವಾಗ ಫ್ರಾಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಅದೇ ರೀತಿಯಾಗಿ ಒಂದು ನಾವು ಲೈನಿಂಗ್ನ ಯಾವ ರೀತಿಯಾಗಿ ಫೋಲ್ಡ್ ಮಾಡಿದ್ವಲ್ಲ ಆ ರೀತಿಯಾಗಿ 4 ಫೋಲ್ಡ್ ಮಾಡಿ ಟ್ರಯಾಂಗಲ್ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಕಟಿಂಗ್ ಮಾಡ್ಬೋದು. ನಾನು ಲೈನಿಂಗ್ ಯಾವ ರೀತಿಯಾಗಿ ನಾನು ನಿಮ್ಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಈ ಒಂದು ಸಾರಿ ಬಟ್ಟೆನೂ ಕೂಡ ಫೋಲ್ಡಿಂಗ್ ಮಾಡಿ ಮಾರ್ಕ್ನ ಹಾಕಿ ಕಟಿಂಗ್ ಮಾಡಬೇಕು. ಸೊ ಇವಾಗ ಲೈನಿಂಗ್ನ ಇಟ್ಟು ನಾನು ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇನ್ನು ಬಾರ್ಡರ್ ಕೂಡ ಅಟ್ಯಾಚ್ ಮಾಡ್ತೀನಿ. ಒಂದು ಸ್ವಲ್ಪ ಲಾಂಗ್ ಇದ್ರೇ ಚೆಂದಲ್ಲ. ಹೀಗಾಗಿ ನಾನು ರೆಡಿ ಒಂದು ಫ್ರಾಕ್ಗಿಂತನೂ ಇದನ್ನು ಜಾಸ್ತಿ ಲೆಂತ್ ತೊಗೊಂಡಿದ್ದೀನಿ. ನೀವು ರೆಡಿ ಎಷ್ಟು ಬೇಕಲ್ಲ ನೀವು ಅಳತೆ ಪ್ರಕಾರ ನೀವು ತೊಗೋಬೋದು. ನಾನು ಇನ್ನು ಇಲ್ಲಿ ಬಾರ್ಡರ್ ಕೂಡ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇವಾಗ ಬಾರ್ಡರ್ನ ನಾನು ಕಟ್ ಮಾಡಿ ತೊಗೋತಾ ಇದ್ದೀನಿ. ಸ್ವಲ್ಪ ಲಾಂಗಾಗಿ ಇಟ್ಟಿದ್ದೀನಿ. ಇವಾಗ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ಲ ನಿಮ್ಗೆ ಅಷ್ಟು ನೀವು ಇಟ್ಕೊಂಡು ಕಟಿಂಗ್ನ ಮಾಡ್ಬೋದು. ಈ ಬಾರ್ಡರ್ ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಬಾರ್ಡರ್ನ ಕಟಿಂಗ್ ಮಾಡಿ ತೊಗೊಳ್ತಾ ಇದ್ದೀನಿ. ನೀವು ಕಟಿಂಗ್ ವಿಡಿಯೋ ನೋಡೋದ್ರ ಜೊತೆಗೆ ನೀವು ಸ್ಟಿಚಿಂಗ್ ವಿಡಿಯೋ ನೋಡಿದ್ರೂ ತುಂಬಾ ಅರ್ಥ ಆಕೈತಿ. ಹೀಗಾಗಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ತುಂಬ ದಿನ ಆಯಿತು, ಚಿಕ್ಕ ಮಕ್ಕಳಿಗೆ ಫ್ರಾಕ್ ಯಾವ ರೀತಿಯಾಗಿ ಕಟಿಂಗು ಮತ್ತು ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ಹೇಳಿದರು, ಆಗಿರಲಿಲ್ಲ. ಸೊ ಇವತ್ತು ನಾನು ಈ ಒಂದು ಕಟಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾಳೆ ಏನೈತಲ್ಲ ಈ ಒಂದು ಫ್ರಾಕ್ ಏನು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ನಾನು ಮೇಲ್ಗಡೆ ಪಾರ್ಟ್ಸ್ನ ಇವಾಗ ರೆಡಿ ಮಾಡ್ತಾಯಿದ್ದೀನಿ, ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಬ್ಲೌಸ್ಗೆ ಯಾವ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ 4 ರೀತಿಯಾಗಿ ಫೋಲ್ಡ್ನ ಮಾಡ್ಕೋತೀನಿ. ಒಂದು ಸ್ವಲ್ಪ ಲೂಸ್ನೆಸ್ಗಾಗಿ ಒಂದು ಸ್ವಲ್ಪ ಜಾಸ್ತಿನ ತೊಗೋಬೇಕಾಗ್ತೈತಿ. ನಾನು ಯಾವ ಮೆಥಡ್ ಒಳಗೆ ಕಟಿಂಗ್ ಮಾಡ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗೈತೆ ಅಂಥೇಳಿ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಎದೆ ಸುತ್ತಳತೆ ಎಷ್ಟಿದೆ ಅಂಥೇಳಿ ನೋಡ್ತಾಯಿದ್ದೀನಿ. ಕರೆಕ್ಟಾಗಿ ಇದು 17 ಇಂಚ್ ಇದೆ. 17 ಇಂಚ್ ಅಂತಂದರೆ ಇದಕ್ಕೆ ಅರ್ಧ ತೊಗೋಬೇಕಾಗತ್ತೆ ನಾವು. ಯಾಕಂತಂದರೆ ನಾವು
4 ಭಾಗ ಮಾಡಿ ಫೋಲ್ಡಿಂಗ್ ಮಾಡಿರ್ತೀವಲ್ವ, ಇದು ಕರೆಕ್ಟಾಗಿ 17 ಇಂಚ್ ಇತ್ತು. ಈ ಒಂದು ಶೋಲ್ಡರ್ ಎಷ್ಟಿದೆ ಅಂಥೇಳಿ ಈ ಶೋಲ್ಡರಿಂದ ಈ ಶೋಲ್ಡರ್ವರೆಗೂ ನೋಡ್ತೀನಿ. ಕರೆಕ್ಟಾಗಿ 14 ಇಂಚಿದೆ. ನೆಕ್ ವಿಡ್ತ್ ಕೂಡ ನಾನು ಅಳತೆ ಮಾಡಿ ತಗೋತೀನಿ. ಕರೆಕ್ಟಾಗಿ ನಮಗೆ 6 ಇಂಚು ಬರ್ತಾಯಿದೆ. ಇದಾದ ನಂತರ ಆರ್ಮ್ ಹೋಲ್ ರೌಂಡಿಂಗ್ ಕೂಡ ಚೆಕ್ ಮಾಡ್ಕೋಬೋದು ನಾವು. ಯಾಕಂತಂದರೆ ಕಟಿಂಗ್ ಮಾಡುವಾಗ ಕೂಡ ತುಂಬ ಯೂಸ್ ಆಗುತ್ತೆ, ಸ್ಟಿಚಿಂಗ್ ಮಾಡುವಾಗ ಕೂಡ ಯೂಸ್ ಆಗುತ್ತೆ. ಇವಾಗ ಕರೆಕ್ಟಾಗಿ 7 ಇಂಚಿದೆ ಇದು. ಮೊದಲಿಗೆ ಶೋಲ್ಡರ್ ಎಷ್ಟಿದೆ ನೋಡ್ಕೊಂಡು ಇದೇ ಸುತ್ತಳತೆ ನೋಡ್ಕೊಂಡ್ವಿ, ಆರ್ಮ್ ಹೋಲ್ ಲೆಂತ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವು ಲೆಂತ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ರೆಡಿ ಎಷ್ಟಿದೆ ಅಂತೇಳಿ ನೋಡಿಕೊಂಡು ನಂತರ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇವಾಗ 14 ಇಂಚು ಲೆಂತ್ ರೆಡಿ ಬರ್ತಾಯಿದೆ. ಸೊ ಇವಾಗ ನಾನು ಇದೇ ಸುತ್ತಳತೆ ಎಷ್ಟು 17 ಇಂಚ್ ಐತೆ. 17 ಅರ್ಧ ಅಂತಂದರೆ 8.5 ಇಂಚ್ ಆಯಿತು. ನಾನು ಇಲ್ಲಿ ಟಕ್ಸ್ ಹಿಡಿಯೋದಕ್ಕೋಸ್ಕರ ಎಲ್ಲ ಆಯಿತು ಅಂತ ಹೇಳಿ ನಾನು ಒಂದು ಅಂದಾಜಿಗೆ ಒಂದು 10 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 10 ಇಂಚು ಇದು ಅಗಲ ಏನೈತಿಲ್ಲ 11 ಇಂಚ್ ಐತಿ. 11 ಇಂಚಿಗೆ ನಾನು ಕಟಿಂಗ್ ಮಾಡ್ತೀನಿ. ಏನಕ್ಕೋಸ್ಕರ 11 ಇಂಚಿಗೆ ಕಟಿಂಗ್ ಮಾಡ್ತಾಯಿದ್ದೀನಿ ಅಂಥೇಳಿ ತೋರಿಸ್ತೀನಿ ನಿಮಗೆ ನಂತರ. ಯಾಕಂತಂದರೆ ನಿಮಗೆ ಒಮ್ಮಿಂದನೇ ಎಲ್ಲ ರೀತಿ ಹೇಳ್ಕೊಡ್ಲಕ್ಕತ್ರ ಸ್ಟಾರ್ಟಿಂಗ್ ಕಟಿಂಗ್ ಮಾಡೋರಿಗೆ ಅರ್ಥ ಆಗಂಗಿಲ್ಲ. ಹೀಗಾಗಿ ಮೊದಲಿಗೆ 10 ಇಂಚಿಗೆ ಮಾರ್ಕನ್ನು ಹಾಕ್ತೀನಿ. ಯಾಕಂತಂದರೆ ಫ್ರಾಕ್ ಆಗಿರೋದ್ರಿಂದ ಸ್ವಲ್ಪ ಫಿಟ್ಟಿಂಗ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಲೂಸ್ ಬೇಕು ಅಂತಂದರೆ ಹೊಲಿಗೆ ಬಿಚ್ಕೊಳಕ್ಕೆ ನಡೀತೈತಿ ಅಂಥೇಳಿ ನಾನು 10 ಇಂಚಿಗೆ ಮಾರ್ಕ್ನ ಹಾಕ್ಲಕತ್ತೀನಿ. ಹಾಗೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಯಾಕಂತಂದರೆ ನಾನು ಮುಂದೆ ಕಟಿಂಗ್ ಮಾಡುವಾಗ ಹೇಳ್ತೀನಿ. ಇವಾಗ ಟೋಟಲಾಗಿ 11 ಇಂಚನ್ನು ನಾನು ಕಟಿಂಗ್ನ ಮಾಡೀನಿ. ಸೊ ನಾನು ಒಂದು ಇದೇ ಮೆಥಡ್ ಒಳಗೆ ಕಟಿಂಗ್ ಮಾಡೋದು. ಸೊ ಈ ಒಂದು ಹಳ್ಳಿ ಒಳಗೆ ನಾವು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀವಲ್ವ, ಸೊ ಅದೇ ಒಂದು ಮೆಥಡ್ನ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಓಪನ್ ಮಾಡಿಬಿಟ್ಟು ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಫೋಲ್ಡ್ ಮಾಡ್ತೀವಲ್ವ, ಈಗೂ ಕೂಡ ನಾನು 4 ಭಾಗ ಮಾಡಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಈ ಒಂದು ಕಟಿಂಗ್ ಮಾಡುವಾಗ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಸೆಪ್ರೇಟಾಗಿ ಮಾಡಿಕೊಂಡು ನಂತರ ನಾನು ಮಾರ್ಕಿಂಗ್ನ ತೋರಿಸ್ತೀನಿ. ಇವಾಗ ಫೋಲ್ಡಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಕಮೆಂಟ್ ಮಾಡಿದ್ರು ಕಸ್ಟಮರ್ಸ ಫ್ರಾಕ್ನ ಕಟಿಂಗ್ ತೋರಿಸಿ ಅಂತ. ಈ ಲೈನಿಂಗ್ ತಂದಿಟ್ಟು ತುಂಬ ದಿನವೇ ಆಯಿತು. ಹೀಗಾಗಿ ಇವತ್ತು ಇನ್ನೂ ಕಟಿಂಗ್ ತೋರಿಸ್ಬೇಕು ಅಂಥೇಳಿ ತೋರಿಸ್ತಾಯಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ನಾನು ಕಟಿಂಗ್ ಮಾಡಿ ಸೆಪ್ರೇಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಬ್ಯಾಕ್ ಸೈಡಲ್ಲಿ ಹುಕ್ಸ್ನ ಅಟ್ಯಾಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪಾರ್ಟನ್ನು ಎತ್ತಿಟ್ಟು ನಾನು ಓಪನ್ ಇರೋದನ್ನು ನನ್ನ ಸೈಡು ಎತ್ತಿಳ್ಕೊಳ್ತೀನಿ. ಆ ಸೈಡ್ ಕೂಡ 2 ಸೈಡು ಓಪನ್ ಮಾಡೇ ಇಡ್ತೀನಿ. ಯಾಕಂತಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಹುಕ್ಸ್ ಬೇಡ ಅನ್ನೋರು ನಮ್ಮ ಸೈಡಲ್ಲಿ ಎರಡು ಪಾರ್ಟ್ಸ್ ಏನೈತಲ್ಲ ಸೇಮ್ ಇಟ್ಕೊಂಡ್ಬಿಡೋದು, ಕ್ಲೋಸ್ ಇರೋದನ್ನೇ ನಮ್ಮ ಸೈಡ್ ಇಟ್ಕೊಂಡ್ಬಿಡೋದು. ನಾನು ಹಿಂದ್ಗಡೆ ಇವಾಗ ಹುಕ್ಸ್ ಅಟ್ಯಾಚ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾತ್ರ ಇದನ್ನು ಈ ರೀತಿಯಾಗಿ ನಾನು 2 ಸೈಡು ಓಪನ್ ತಗೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ 1 ಇಂಚ್ ಆಗೋಷ್ಟು ಮಾರ್ಕ್ನ ಹಾಕಿ ಫೋಲ್ಡ್ ಮಾಡ್ತೀನಿ. ಯಾಕಂತಂದರೆ ಹಿಂದ್ಗಡೆ ನಾವು ಹುಕ್ಸ್ ಪಟ್ಟಿ ಮತ್ತು ಹುಕ್ಸ್ ಮಣಿನ ರೆಡಿ ಮಾಡಬೇಕಂತಂದರೆ ಈ ರೀತಿಯಾಗಿ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡ್ನ ಮಾಡ್ತಾಯಿದ್ದೀನಿ. ಇಲ್ಲ ನಮ್ಮ ಸೆಪ್ರೇಟಾಗಿ ಬಟ್ಟೆನ ನಾವು ಅಟ್ಯಾಚ್ ಮಾಡ್ಕೊತೀವಿ ಅಂತಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ನಡೀತದೆ. ಸೊ ಇವಾಗ ಒಂದು ಗುಂಡು ಪಿನ್ನು ಈ ರೀತಿ ಹಾಕಿದ್ವಿ ಅಂತಂದರೆ ನಮಗೆ ಕಟಿಂಗ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಕೈತಿ. ಲೆಂತ್ ಕೂಡ ಇವಾಗ ನಾನು 14.5 ಇಂಚಿಗೆ ಲೆಂತ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಸೈಡ್ ಏನೈತಲ್ಲ ಅದನ್ನೂ ಓಪನ್ ಮಾಡಿಬಿಡ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇನ್ನು ಫ್ರಂಟ್ ಪಾರ್ಟ್ ಕೂಡ
ಇದ್ರ ಜೊತೆಗೆ ಇಟ್ಕೊಂಡು ಕಟ್ ಮಾಡ್ತೀನಿ. ಸೊ ನಾನು ಇದಕ್ಕೋಸ್ಕರನೇ 1 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ನಾನಿನ್ನು ಮಾರ್ಕ್ನ ಯಾವ ರೀತಿಯಾಗಿ ಹಾಕೋದಂತೇಳಿ ತೋರಿಸ್ತೀನಿ. ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಲ್ಲ ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ನಾನು 15 ಇಂಚಿಗೆ ಮಾರ್ಕನ್ನು ಹಾಕಿದ್ನಿ. ಇಲ್ಲಿ ಕೂಡ 10 ಇಂಚನ್ನ ತಗೊಂಡು ನಾನು ಫ್ರಂಟ್ ಪಾರ್ಟಲ್ಲಿ 1 ಇಂಚ್ ಏನು ಎಕ್ಸ್ಟ್ರಾ ಆಯ್ತಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ. ಸೊ ಶೋಲ್ಡ್ರ್ ಏನೈತಲ್ಲ 7 ಇಂಚ್ ಐತಲ್ಲ, ನಾನು ಒಂದು 7 ಇಂಚ್ ತಗೊಳ್ಳಲ್ಲ, 6.5 ಇಂಚನ್ನ ತಗೊಳ್ತೀನಿ. ಆರೂವರೆಗೆ ಒಂದು ಮಾರ್ಕನ್ನು ಹಾಕ್ತೀನಿ. ನೆಕ್ ವಿಡ್ತ್ ಬಂದು 2.25 ಇಂಚ್ ತೊಗೊಳ್ತೀನಿ. ಯಾಕಂತಂದರೆ ನಾನು ಕೊರಳಿನ ಸೇಪ್ ತೆಗೆದಾದ ನಂತರ ನಾನು ಫೋಲ್ಡಿಂಗ್ ಮಾಡಿದ ನಂತರ ಅದು ರೆಡಿ ನೆಕ್ ವಿಡ್ತು 3 ಇಂಚ್ ಬರ್ತೈತಿ. ಸೊ ಇವಾಗ ಕಟಿಂಗ್ ಮಾಡುವಾಗ 2.25 ಇಂಚಿಗೆ ಮಾರ್ಕ್ ಹಾಕಿ ಕಟಿಂಗ್ನ ಮಾಡ್ತೀನಿ. ಲೆಂತು 4 ಇಂಚಿಗೆ 4 ಇಂಚು ಅಥವಾ 4.25 ತೊಗೋಬೋದು. ನಾನೊಂದು 4.25ಗೆ ಮಾರ್ಕ್ನ ಹಾಕೀನಿ. ಯಾಕಂತಂದರೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಒಂದು 4.25ಗೆ ಮಾರ್ಕ್ನ ಹಾಕೀನಿ. ನೀವು ಫ್ರಂಟಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಕೊರಳಿನ ಸೇಪ್ ಬೇಕಲ್ಲ ಆ ರೀತಿಯಾಗಿ ನೀವು ಮಾರ್ಕ್ನ ಹಾಕೋಬೋದು. ನಾನಿಲ್ಲಿ ಯಾವುದೇ ಒಂದು ಡಿಸೈನ್ನ ಇಡ್ಲತ್ತಿಲ್ಲ, ರೌಂಡ್ ನೆಕ್ಕನ್ನೇ ಇಟ್ಟು ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಮಾರ್ಕ್ ಹಾಕಿ ನಾನು ಆರ್ಮ್ ಹೋಲ್ ಲೆಂತ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಇಂಚು ಆಗೋಷ್ಟು ಒಳಗಡೆ ತೊಗೊಂಡು 5 ಇಂಚಿಗೆ ನಾನು ಮಾರ್ಕನ್ನು ಹಾಕ್ತೀನಿ. ನಾವು ಆಗಲೇ ನಾವು ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿದ್ವಿ. 7 ಇಂಚ್ ಇತ್ತಲ್ಲ, ಚೆಕ್ ಮಾಡ್ಕೊಳ್ತೀನಿ ಇವಾಗ 7 ಇಂಚು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂಥೇಳಿ. ಆರ್ಮ್ ಹೋಲ್ ಸೇಪ್ ಹಾಕೋದಾದ ನಂತರ ಇವಾಗ ಚೆಕ್ ಮಾಡೋಣಂತ. ಮೊದಲಿಗೆ ಇದೇ ಸುತ್ತಳತೆ ಎಷ್ಟಿತ್ತು ನಮ್ಮದು ರೆಡಿ 17 ಇಂಚ್ ಇತ್ತಲ್ವ, ನಾವು ಇವಾಗ 8.25 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು ಉಳಿತು. ಇವಾಗ ಸೊ ಸ್ಲೀವ್ ರೌಂಡಿಂಗ್ ನೋಡ್ತಾರೆ ಕರೆಕ್ಟಾಗಿ 7 ಇಂಚಿದೆ. ಫ್ರಂಟ್ ಪಾರ್ಟಲ್ಲಿ ಕೊರಳಿನ ಸೇಪ್ ಕೂಡ ಇವಾಗ ಹಾಕೊಳ್ಳೋಣಂತ. ಹಾಗೆ ಇವಾಗ ನಾನು ಸೊಂಟದ ಸುತ್ತಳತೆನ ಮಾರ್ಕ್ ಹಾಕ್ತಾಯಿದ್ದೀನಿ. 1 ಇಂಚು ಡಾಟ್ ಹಿಡಿಯೋದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಿಡಿಲಿಲ್ಲ ಅಂದರೂ ನಡೀತದೆ, ಸೇಪ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಡಾಟ್ ಪಾಯಿಂಟ್ನ ಹಾಕ್ತಾಯಿದ್ದೀನಿ. ಯಾವ ರೀತಿಯಾಗಿ ಅಂತಂದರೆ ನೆಕ್ ವಿಡ್ತ್ 3 ಇಂಚು ಮತ್ತು ಶೋಲ್ಡ್ರಲ್ಲಿ ನಾವು 3 ಇಂಚ್ ತೊಗೊಂಡಿರ್ತೀವಲ್ಲ ಅದು ಒಂದು ಅರ್ಧ ಮಾಡಿ ಮಾರ್ಕ್ ಹಾಕಿದ್ವಿ ಅಂತಂದರೆ ಡಾಟ್ ಪಾಯಿಂಟ್ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು ಇಷ್ಟು ಮಾರ್ಕ್ನ ಹಾಕಿದ್ದೀನಿ. ಸೇಮ್ ಏನೈತಲ್ಲ ಬ್ಲೌಸ್ ಮಾರ್ಕಿಂಗ್ ಮಾಡ್ತೀವಲ್ವ ಅದೇ ರೀತಿಯಾಗಿ ಒಂದು ಸ್ವಲ್ಪ ನಾವು ಈ ರೀತಿಯಾಗಿ ಚೇಂಜಸ್ನ ಮಾಡಬೇಕಾಗತ್ತೆ. ಇಲ್ಲಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇ ಕಟ್ ಮಾಡ್ತಾಯಿದ್ದೀನಿ. ನೀವು ಬ್ಯಾಕ್ ಪಾರ್ಟಲ್ಲಿ ನಿಮ್ಮ ಕೊರಳಿನ ಸೇಪು ಕಡಿಮೆ ಬೇಕು ಅಂತಂದರೆ ನೀವು ಸೇಪ್ರೇಟಾಗಿ ಕೂಡ ಕಟಿಂಗ್ ಮಾಡ್ಬೋದು. ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಕೊರಳಿನ ಲೆಂತ್ ಏನೈತಲ್ಲ ಸೇಮ್ ತೊಗೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟಲ್ಲಿ ಹುಕ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕಂತೇಳಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ವಲ್ಲ ಈ ರೀತಿಯಾಗಿ ಒಂದು ನಾಚನ್ನು ಹಾಕ್ತೀನಿ. ಯಾಕಂತಂದರೆ ಫೋಲ್ಡ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಈ ಒಂದು ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಅರ್ಥ ಆಗ್ತೈತಿ. ಇವಾಗ ಆರ್ಮ್ ಹೋಲ್ ಸೇಪ್ ಏನು ಹಾಕಿದ್ವಲ್ಲ ಅದನ್ನು ಕೂಡ ಕಟಿಂಗ್ ಮಾಡ್ಕೊಳ್ತಾನು. ಸೊ ಇವಾಗ ಫ್ಯಾಬ್ರಿಕ್ನ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಇದೇ ರೀತಿಯಾಗಿ 4 ರೀತಿ ಲೇಯರ್ ಬರೋ ರೀತಿಯಾಗಿ ಫೋಲ್ಡ್ ಮಾಡಿದ್ದೀನಿ. ಕ್ಲೋಸ್ ಇರೋದು ನನ್ನ ಸೈಡ್ ಇದೆ, ಓಪನ್ ಇರೋದು ಆ ಸೈಡ್ ಇಟ್ಕೊಂಡು ನಾನು ಫ್ಯಾಬ್ರಿಕ್ ಕೂಡ ಅಂದಾಜಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಒಂದು ಸ್ವಲ್ಪ ಬಟ್ಟೆ ತೆಳುವಾಗಿತ್ತಲ್ಲ, ಹೀಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಆದ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಲಿಕ್ಕೆ ತೆಗಿಲಕ್ಕೆ ಬರ್ತದೆ ಅಂಥೇಳಿ
ಲೈನಿಂಗ್ನ ಅಳತೆ ಮಾಡಿ ಕಟಿಂಗ್ ಮಾಡಿ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಏನೈತಲ್ಲ ಅಂದಾಜೊಳಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದೆಲ್ಲ ಆದ ನಂತರ ಇವಾಗ ನಾನು ಪಫ್ ಸ್ಲೀವ್ನ ಇಡಬೇಕಂತ ಹೇಳಿ ಇವಾಗ ಬಟ್ಟೆನ ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ನೋಡ್ತಾ ಇರ್ಬೋದು, ಒಂದು ತೋಳನ್ನು ನಾನು ಒಂದೇ ಸಾರಿ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಲೆಂತು 6 ಇಂಚನ್ನ ತೊಗೊಳ್ತೀನಿ. 6 ಇಂಚ್ ಅಂತಂದರೆ ಇದ್ರೊಳಗೆ ಸ್ಟಿಚಿಂಗ್ ಮಾರ್ಜಿನ್ಗೂ ಕೂಡಿಸಿನೇ ತೊಗೋತಾ ಇದ್ದೀನಿ. ಅಂತಂದರೆ ರೆಡಿ ಸ್ಲೀವ್ ಲೆಂತು 5 ಇಂಚು, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚು, ಎಲ್ಲ ಟೋಟಲ್ ಆಗಿ 6 ಇಂಚನ್ನ ತೊಗೊಳ್ತಾ ಇದ್ದೀನಿ. ಈ ಸೈಡ್ ಏನಿದೆಯಲ್ಲ 6 ಇಂಚು, ಇನ್ನೊಂದು ಸೈಡು ಅಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿನೇ ನಾನು ತೊಗೊಳ್ತಾ ಇರೋದು. ಸ್ವಲ್ಪ ನೀರಿಗೆ ಜಾಸ್ತಿ ಇರಲಿ ಅಂಥೇಳಿ ನಾನು ಬಟ್ಟೆ ಅಗಲ ಏನೈತಲ್ಲ ಜಾಸ್ತಿನ ತೊಗೊಂಡಿದ್ದೀನಿ. ಒಂದು 14 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಟೋಟಲಾಗಿ ಬಟ್ಟೆ ಅಗಲ ಏನೈತಲ್ಲ 28 ಇಂಚ್ ಆಯಿತು. ಇದು 3.5 ಇಂಚಿನ ಈ ಸೈಡ್ ನಾನು 3.5 ಇಂಚಿನ ಮಾರ್ಕ್ ಹಾಕ್ತಾಯಿದ್ದೀನಿ. 1 ಇಂಚ್ ನಾವು ಮೈನಸ್ ಮಾಡಿದರೆ ನಮಗೆ 2.5 ಇಂಚ ರೆಡಿ ಬರ್ತೈತಿ. ಇಲ್ಲ ಏನೂ ಕಡಿಮೆ ಬೇಕಂತಂದ್ರೆ ತೊಗೋಬೋದು. ನಾನಿಲ್ಲಿ ಪಪ್ಪು ಸ್ಲೀವ್ಗೋಸ್ಕರ ಅಂಥೇಳಿ 2 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಫ್ರೀ ಹ್ಯಾಂಡಲ್ಲಿ ಈ ರೀತಿಯಾಗಿ ಒಂದು ಮಾರ್ಕನ್ನು ಹಾಕ್ತೀನಿ. ನೀವು ಮಾರ್ಕ್ ಬರಲ್ಲ ಅನ್ನೋರು ನಾನು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತೇಳಿ ಕೂಡ ತಿಳಿಸ್ಕೊಟ್ಟೇನಿ. ಇವಾಗ ನಾನು ಸ್ಲೀವ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಈ ಒಂದು ಅಂಬ್ರೆಲಾ ಫ್ರಾಕ್ ಕಟಿಂಗ್ ಮಾಡೋದು ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಸ್ಟಿಚಿಂಗ್ ವಿಡಿಯೋ ಬರುತ್ತೆ, ಅದನ್ನು ಕೂಡ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಮುಂದಿನ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.